ಈಚೆಗಷ್ಟೇ ಮತ್ತೊಂದು ಭೀಭತ್ಸ ಕೃತ್ಯಕ್ಕೆ ಕಾರಣ ಆಗಿತ್ತು. ಬೆಂಗಳೂರಿನ ಹುಳಿಮಾವು ಪ್ರದೇಶ. ಪತ್ನಿಯನ್ನ ಕೊಂದು ಸೂಟ್ಕೇಸ್ನಲ್ಲಿ ತುಂಬಿದಂತಹ ಟೆಕ್ಕಿಯನ್ನ ಹಿಡ್ಕೊಂಡು ಬಂದಿದ್ದಾರೆ ಪೊಲೀಸರು. ಬಟ್ ಈತ ರೀಸನ್ ಮಾತ್ರ ಇಲ್ಲಿ ತನಕ ಕೊಟ್ಟಿರಲಿಲ್ಲ. ಆದರೆ ಈಗ ಹಲವು ವಿಚಾರಗಳನ್ನ ಪೊಲೀಸರ ಮುಂದೆ ಆತ ಸ್ಟೇಟ್ಮೆಂಟ್ನ ರೂಪದಲ್ಲಿ ಕೊಟ್ಟಿದ್ದಾನೆ. ಕನ್ಫೆಷನಲ್ ಸ್ಟೇಟ್ಮೆಂಟ್ ಬೇಸಿಕಲಿ. ಪೊಲೀಸರ ಎದುರು ಟೆಕ್ಕಿ ರಾಕೇಶ್ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಗೌರಿಯ ಆಟಿಟ್ಯೂಡ್ನಿಂದ ನಾನು ತುಂಬಾ ಹಿಂಸೆಯನ್ನ ಅನುಭವಿಸಿದ್ದೀನಿ. ಮೊದಲು ಜಗಳ ತೆಗೆದು ಚಾಕು ಎಸ್ತಿದ್ದು ಅವಳೇ. ಇದನ್ನ ನಾವು ಸ್ವಲ್ಪ ದಿನಗಳ ಹಿಂದೆ ಬ್ರೇಕ್ ಮಾಡಿದ್ವಿ. ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಅಂತ ಟೆಕ್ಕಿ ರಾಕೇಶ್ ಹೇಳ್ಕೊಂಡಿದ್ದಾನೆ. ಆತನ ಪ್ರಕಾರ ಅದು ಆ ಕ್ಷಣದ ಆವೇಶ ಅಂತ ಹೇಳ್ತಾ ಇದ್ದಾನೆ. ನಾವು ಕ್ರೈಮಲ್ಲಿ ಎರಡು ರೀತಿ ನೋಡಬೇಕು. ಒಂದು ಆ ಕ್ಷಣದ ಆವೇಶ, ಇನ್ನೊಂದು ರಿವೆಂಜ್ ಕಿಲ್ಲಿಂಗು. ಸೊ ಈತ ಹೇಳ್ತಾ ಇರೋದು, ನನಗೆ ಯಾವುದೇ ರೀತಿಯಾಗಿ ಉದ್ದೇಶ ಮೊದಲೇ ಇರಲಿಲ್ಲ. ಆಕೆ ಬಗ್ಗೆ ದ್ವೇಷ ಇತ್ತು, ರಿವೆಂಜ್ ತಗೊಳ್ಬೇಕು ಆ ಥರದ್ದೇನೂ ಇರಲಿಲ್ಲ. ಬಟ್ ಮೊದಲು ಚಾಕು ಎಸೆದ್ಲು, ನಂತರ ನಾನು ಸಿಟ್ಟಿಗೆದ್ದು ಕೃತ್ಯವನ್ನು ಎಸಗಿದೆ. ಎಲ್ಲದಕ್ಕಿಂತ ಪ್ರಮುಖ ಆಗಿದ್ದು ಆಕೆಯ ವರ್ತನೆ, ಆಟಿಟ್ಯೂಡ್ ಅಂತ. ಅಂದರೆ ಆಕೆ ನಾನು ಹೇಳಿದ್ದೇ ನಡಿಬೇಕು, ನಂದೇ ಸರಿ, ಆ ಥರ ಒಂದು ಸ್ವಲ್ಪ ಕಂಟ್ರೋಲಿಂಗ್ ನೇಚರ್ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇದು ರಾಕೇಶ್ಗೆ ಸಹ್ಯವಾಗಿರಲಿಲ್ಲ. ಈ ಕಾರಣಕ್ಕೆ ಇಬ್ಬರ ನಡುವೆ ಆಗಾಗ ಜಗಳ ಆಗ್ತಾ ಇತ್ತು. ಆ ಜಗಳ ವಿಕೋಪಕ್ಕೆ ಹೋಗಿತ್ತು ಆವತ್ತಿನ ದಿನ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಈತ ಹೇಳಿದನ್ನೆಲ್ಲ ನಂಬಿಡೋದಕ್ಕಾಗಲ್ಲ. ಕನ್ಫೆಷನಲ್ ಸ್ಟೇಟ್ಮೆಂಟಲ್ಲಿ ಈತ ಹೇಳ್ಬೋದು ಹೀನಸ್ ಕ್ರೈಮಾ ಅಥವಾ ರಿವೆಂಜಾ, ಏನು ಕತೆ ಅನ್ನೋದೆಲ್ಲ ಗೊತ್ತಾಗತ್ತೆ. ಈಗ ನಿಮಗೆ ನಾವು ಡೀಟೇಲ್ಸ್ ಕೊಡ್ತಾ ಇದ್ದೀವಿ ಏನೇನು ಹೇಳಿದ್ದಾನಾತ ಅಂತ. ಗೌರಿಯನ್ನು ಇಷ್ಟಪಟ್ಟು ಟೆಕ್ಕಿ ರಾಕೇಶ್ ಮದುವೆ ಆಗಿರ್ತಾನೆ. ಗೌರಿಗೆ ಪತಿ ರಾಕೇಶ್ ಅಂದರೆ ಅಷ್ಟಕ್ಕಷ್ಟೇ ಅಂತೆ. ಇದು ರಾಕೇಶ್ನ ಆಯಾಮದಲ್ಲಿ. ಗೌರಿ ಇದನ್ನು ನಮ್ಮ ಹತ್ರ ಹೇಳಿಲ್ಲ, ಹೇಳೋದಕ್ಕೆ ಆಕೆ ಬದುಕಿಲ್ಲ. ಸೊ ರಾಕೇಶ್ ಹೇಳ್ತಿರೋದು, ನಾನು ತುಂಬ ಪ್ರೀತಿಸ್ತಾ ಇದ್ದೆ, ಬಟ್ ಆಕೆ ಮಾತ್ರ ಸ್ವಲ್ಪ ಪ್ರೀತಿಸ್ತಾ ಇದ್ಲು, ಅಷ್ಟಕ್ಕಷ್ಟೇ ಅಂತ. ಮನೆಯಲ್ಲಿ ನಂದೇ ನಡಿಬೇಕು ಅಂತ ಆಟಿಟ್ಯೂಡನ್ನು ಗೌರಿ ಹೊಂದಿದ್ಲು. ನಾನಾಗಲೇ ಹೇಳ್ತಾ ಇದ್ದಲ್ಲ, ಒಂದು ಕಂಟ್ರೋಲಿಂಗ್ ನೇಚರು. ಎಲ್ಲವೂ ಕೂಡ ತನ್ನ ದೃಷ್ಟಿಕೋನದ ಪ್ರಕಾರನೇ ಹೋಗಬೇಕು ಅಂತ, ನಾನು ಹೇಳಿದ್ದಂತೆಯೇ ಆಗಬೇಕು ಅನ್ನುವಂತಹ ಅಹಮ್ಮು ಗೌರಿಗಿತ್ತು ಅನ್ನೋದು ರಾಕೇಶ್ನ ಕನ್ಫೆಷನಲ್ ಸ್ಟೇಟ್ಮೆಂಟ್ನ ಭಾಗ. ಆಕೆ ಆಟಿಟ್ಯೂಡ್ ಸರಿ ಮಾಡ್ಕೊಳ್ತಾಳೆ ಅಂತ ನಾನು ಕಾಯ್ತಾ ಇದ್ದೆ. ಆಕೆ ಸರಿ ಮಾಡ್ಕೊಳ್ಬೇಕು ಅನ್ನುವಂತಹ ವಿಚಾರ ಸ್ವಲ್ಪ ಅನುಮಾನಕ್ಕೆ ಕಾರಣ ಆಗುತ್ತೆ. ಮುಂಬೈನಿಂದ ಬೆಂಗಳೂರಿನ ಹುಳಿಮಾವಿಗೆ ನಾವು ಬಂದಿದ್ವಿ ಅನ್ನೋದನ್ನೆಲ್ಲ ಹೇಳಿದಾನದ. ಬೆಂಗಳೂರಿನಲ್ಲಿ ಕೆಲಸ ಸಿಗದೆ ಗೌರಿ ಬೇಸರದಲ್ಲಿದ್ಲು. ತಿಂಗಳಾದರೂ ಕೂಡ ನನಗೆ ಕೆಲಸ ಕೊಡಿಸ್ಲಿಲ್ಲ ನೀನು ಅಂತ ಕಿರುಕುಳವನ್ನು ಕೊಡ್ತಾ ಇದ್ಲಂತೆ. ಪ್ರಾಬಬ್ಲಿ ಕಿರುಕುಳ ಕೊಟ್ಲೋ ಅಥವಾ ಕೇಳಿದ್ಲೋ, ಕೆಲಸ ಕೊಡಿಸು ಅಂತ ಕೇಳಿದ್ಲೋ, ಅದು ಈತನಿಗೆ ಕಿರುಕುಳದ ರೀತಿ ಆಯಿತೋ ಗೊತ್ತಿಲ್ಲ. ಎಲ್ಲ ವಿಚಾರದಲ್ಲಿ ರಾಕೇಶ್ನನ್ನ ಗೌರಿ ಹೀಯಾಳಿಸ್ತಾ ಇದ್ಲಂತೆ. ಆಮೇಲೆ ಮಾರ್ಚ್ 26ನೇ ತಾರೀಕು ಜಗಳ ಆದಾಗ ಗೌರಿಗೆ ರಾಕೇಶ್ ಹೊಡೆದಿರ್ತಾನೆ. ಇದರಿಂದ ಕೋಪಗೊಂಡು ಅಡುಗೆ ಮನೆಯಲ್ಲಿದ್ದಂತಹ ಚಾಕುವನ್ನು ಗೌರಿ ಆಚೆ ತಗೊಂಡು ಬರ್ತಾಳೆ. ಇಲ್ಲೇ ವಿಕೋಪಕ್ಕೆ ಹೋಗೋದು ಇಡೀ ಘಟನೆ. ಗೌರಿ ಎಸೆದ ಚಾಕುವಿನಿಂದ ರಾಕೇಶ್ ಹಣೆಗೆ ಗಾಯ ಆಗಿತ್ತಂತೆ. ಗಾಯವನ್ನು ಪ್ರಾಬಬ್ಲಿ ಆ ಮಾರ್ಕನ್ನು ತೋರಿಸಿರುವಂತಹ ಸಾಧ್ಯತೆ ಇದೆ. ಕೋಪಗೊಂಡು ಅದೇ ಚಾಕುವಿನಿಂದ ಪತ್ನಿ ಗೌರಿಗೆ ಕೂಡ ರಾಕೇಶ್ ಇರಿದು ಬಿಡ್ತಾನೆ. ಆಗ ಗೌರಿ ಸತ್ತಿದ್ದನ್ನ ಕಂಡು ರಾಕೇಶ್ ಆಗ ಗಾಬರಿ ಆಗ್ತಾನಂತೆ. ಯಾರಿಗೂ ತಿಳಿಯದಂತೆ ಸೂಟ್ ಕೇಸ್ಗೆ ಬಾಡಿಯನ್ನ ತುಂಬ್ತಾನೆ. ಮನೆಯಲ್ಲಿ ಸಾಕ್ಷಿ ಸಿಗದಂತೆ ಕ್ಲೀನ್ ಮಾಡಿದ್ದ. ನೋಡಿ, ಇಲ್ಲೇ ಒಂದಷ್ಟು ಪ್ರಶ್ನೆಗಳು ಬರೋದು. ಆ ಟೈಮಲ್ಲಿ ಪ್ಯಾನಿಕ್ ಆದಾಗ ಬ್ಲ್ಯಾಂಕ್ ಆಗಿಬಿಡ್ತಾರೆ. ಯೂಶಲಿ ಯಾರಾದರೂ ಭಯ ಆದರೆ ಬ್ಲ್ಯಾಂಕ್ ಆಗಿಬಿಡ್ತಾರೆ, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಬಟ್ ಈತ ನೀಟಾಗಿ ಸಾಕ್ಷಿನೆಲ್ಲ ಅಲ್ಲಿ ನಾಶ ಮಾಡ್ತಾನೆ. ಮುಂದೆ ಪೊಲೀಸರ ಕೈನಲ್ಲಿ ತಗಲಾಕೊಂಡ್ರು ಶಿಕ್ಷೆ ಆಗಬಾರ್ದು ಅಂತ ಸ್ವಲ್ಪ ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಅದಾದ ನಂತರ ಸೂಟ್ ಕೇಸ್ ಎತ್ತೋದಕ್ಕಾಗದೆ ರಾಕೇಶ್ ಅಲ್ಲೇ ಬಿಟ್ಟು ಪರಾರಿ ಆದನಂತೆ. ಎತ್ತೋದಕ್ಕಾಗದೆ ಪರಾರಿ ಆದ್ನೋ ಅಥವಾ ಸಿಕ್ಕಾಕೊಂಡು ಬಿಡ್ತೀನಿ ಅನ್ನುವಂತಹ ಭಯದಿಂದ ಪರಾರಿ ಆದ್ನೋ ಗೊತ್ತಿಲ್ಲ. ಆದರೆ ಏನಕ್ಕೆ ನೀನು ಅದನ್ನು ಶವ ವಿಲೇವಾರಿ ಮಾಡಲಿಲ್ಲ ಅಂತ ಪೊಲೀಸರು ಪ್ರಾಥಮಿಕ ಹಂತದಲ್ಲಿ ತನಿಖೆಯನ್ನು ಮಾಡಿದಾಗ ಆತ ಕೊಟ್ಟಂತಹ ಉತ್ತರ, ಒಟ್ಟಿನಲ್ಲಿ ಒಂದು ಆಟಿಟ್ಯೂಡನ್ನು, ಪತ್ನಿ ಆಟಿಟ್ಯೂಡನ್ನು ಸರಿಪಡಿಸೋದಕ್ಕೆ ಆಗದೆ ಈ ಹತ್ಯೆಯನ್ನು ಈತ ಮಾಡಿದ್ದಾನೆ ಅಂತ ಹೇಳಿದ್ರೆ ಕರೆಕ್ಟ್ ಫ್ರೇಸಲ್ಲಿ ಇರುತ್ತೆ ಅಂತ ಅನ್ಸುತ್ತೆ.